ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನಿವತ್ತು ಚಳ್ಳಕೆರೆಗೆ ಬಂದಿದ್ದೆ. ಚಳ್ಳಕೆರೆಯಿಂದ ನಮ್ಮ ಅಕ್ಕರ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಹೋಗೋಣ ಅಂದ್ಕೊಂಡೆ. ನಮ್ಮ ಅಕ್ಕವರು ಹಾಗೆ ಬನ್ನಿ ಅಂದಿದ್ದಕ್ಕೆ ಇಲ್ಲಿಂದಾನೇ ಹೋಗ್ತಾ ಇದ್ದೀವಿ. ನನ್ನ ಮಗಳು ಮುಂಚೆನೇ ಹೋಗಿದ್ದಾಳೆ, ಬೆಳಿಗ್ಗೆನೇ ಹೋದ್ಲು. ನಾವು ಚಳ್ಳಕೆರೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ಸ್ನೇಹಿತರೆ. ನಾನು ನಮ್ಮ ಮನೆಯವರು, ನಮ್ಮ ಮಗನವರು ಹೋಗ್ತಾ ಇದ್ದೀವಿ ಬೈಕಲ್ಲಿ. ಇವಾಗ ಚಳ್ಳಕೆರೆ ಬಿಟ್ಟಿದ್ದೀವಿ ಸ್ನೇಹಿತರೆ, ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರನೇ, ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಇರೋದು ಅಕ್ಕರ ಮನೆ, ಹತ್ರನೇ ಇದೆ. ಆ್ಯಕ್ಚುಲಿ ನಾಳೆ ಹೋಗೋಣ ಅಂದ್ಕೊಂಡಿದ್ದೆ, ಇವತ್ತು ಹೋಗ್ತಾ ಇದ್ದೀವಿ. ಇದು ಚಳ್ಳಕೆರೆ ಸರ್ಕಲ್ ಸ್ನೇಹಿತರೆ. ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀವಿ. ಹಾಕ್ಸ್ಬಿಟ್ಟು ತುಂಬ ಜೋರಾಗಿದೆ ಹಬ್ಬ. ಇವರು ನಮ್ಮ ಅಕ್ಕನ ಮಗಳ ಫ್ರೆಂಡ್, ಇವರು ಬೆಂಗಳೂರಿಂದ ಬಂದಿದ್ದಾರೆ. ಅವ್ರ ಮಗಳು ಪಕ್ಕದಲ್ಲಿರೋದು ಇವ್ರ ಮಗಳು. ಈ ಕಡೆ ಕುಂತಿದ್ದಾರಲ್ಲ ಇವ್ರು ನಮ್ಮ ಮನೆಯವರು. ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಅಕ್ಕರ ಮನೆ. ನಮ್ಮಮ್ಮ ಆಗಲೇ ಬಂದ್ಬಿಟ್ಟಾರೆ, ಬೆಳಿಗ್ಗೆನೆ ಬಂದಿದ್ದಾರೆ, ಮಲ್ಕೊಂಡ್ಬಿಟ್ಟಾರೆ. ನಮ್ಮಮ್ಮ ಇವರು. ಇದು ನಮ್ಮ ಅಕ್ಕನ ಮನೆ, ಇದು ನಮ್ಮಮ್ಮ. ನಮ್ಮಮ್ಮ ನಾನು ಡ್ರೆಸ್ ಹಾಕಿದ್ದಾರಲ್ಲ ನಂದಿನಿ, ನಮ್ಮ ಅಕ್ಕನ ಮಗಳು. ಲಾಸ್ಟಿಗೆ ಇದ್ದಾರಲ್ಲ ನಮ್ಮ ಅಕ್ಕನ ಮಗಳು ಫ್ರೆಂಡು. ಎಲ್ಲರೂ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ನಮ್ಮ ಅಕ್ಕರ ಮನೆ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಅಡುಗೆ ಮನೆ, ಚಿಕ್ಕದಾಗೆ ಇದೆ ಅಡುಗೆ ಮನೆ. ಫ್ರಿಜ್ ಇಟ್ಕೊಂಡವ್ರೆ, ಸಾಮಾನೆಲ್ಲ ಜೋಡಿಸಿದ್ದಾರೆ.
ತುಂಬ ಸಾಮಾನು ಎಲ್ಲ ಇದೆ. ಮೇಲೆ ಎತ್ತಿಬಿಟ್ಟಾರೆ ಹಬ್ಬದಲ್ಲಿ. ಭಾಳ ಜನ ಬಂದಿರ್ತಾರಲ್ಲ, ಒಳಗಡೆ ಜಾಗ ಇರಲ್ಲ ಅಂತ. ಹೊರಗಡೆ ಎಲ್ಲ ಜಾಗ ಎಲ್ಲ ಚೆನ್ನಾಗಿದೆ. ಮನೆ ಮುಂದೆ ತುಳಸಿ ಕಟ್ಟೆ ಇದೆ. ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ಮನೆ ಮುಂದೆ. ಅಕ್ಕನ ಮಗ ಇವರು, ಸಣ್ಣ ಮಗ. ಈ ಕಡೆ ಕುಂತಿದ್ದಾರಲ್ಲ, ಇವ್ನು ದೊಡ್ಡ ಮಗ, ಅಕ್ಕನ ಮಗ, ಬೆಂಗಳೂರಲ್ಲಿರೋದು. ಹಬ್ಬಕ್ಕೆ ಬಂದಿದ್ದಾರೆ. ನನ್ನ ಮಗ ಮತ್ತು ನಮ್ಮ ಅಕ್ಕನ ರಿಲೇಷನ್ ಅವರು. ನಮ್ಮ ಅಕ್ಕ ಬಿಡಲಿಲ್ಲ, ಸ್ಯಾರಿ ಹಾಕ್ಕೊಂಬ ಅಂದರು. ಅದಕ್ಕೆ ನಾನು ಸ್ಯಾರಿ ಹಾಕ್ಕೊಂಬಂದುಬಿಟ್ಟಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಎಲ್ಲರೂ ಒಂದು ಫೋಟೋ ತಗೊಂಡ್ವಿ. ಮನೆ ಮುಂದೆ ನಿಂತ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಅಲ್ಲೋಗಿ ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ಬರಬೇಕು ಮನೆಗೆ ಬಂದು. ಆಮೇಲೆ ಮತ್ತು ಇನ್ನೊಂದು ದೇವಸ್ಥಾನ ಒಳ್ಳಲ್ಲಿದೆ, ಅದು ಅಲ್ಲಿ ಹೋಗಬೇಕು. ಇವಾಗೆಲ್ಲ ಇದು ಹಳೆ ಕಾಲದ ದೇವಸ್ಥಾನ ಸ್ನೇಹಿತರೆ. ಇಲ್ಲೋಗಿ ಹಣ್ಣು ಕಾಯಿ ಮಾಡಿಸ್ತಿದ್ದೀವಿ. ಇಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು, ಅದೇ ನಾನು ಹೇಳಿದ್ನಲ್ಲ ಹೊಲದಲ್ಲಿದೆ ದೇವಸ್ಥಾನ, ದೇವಿ ಮರದ ಹತ್ರ ಪೂಜೆ ಮಾಡ್ತಾರೆ ಇವ್ರು ವರ್ಷ ವರ್ಷ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮನೆಯಲ್ಲಿ ಅವ್ರೇನೇನು ಸಂಪ್ರದಾಯ ಬರುತ್ತೋ ಅವೆಲ್ಲ ಮಾಡ್ಕೊತಾರೆ ಹಬ್ಬದಲ್ಲಿ. ಪೂಜೆ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾರೆ. ಇವಾಗ ನಮ್ಮ ಅಕ್ಕನ ಮಗನಿಗೆ ಪೂಜೆ ಮಾಡ್ತೀವಿ. ತುಂಬ ಗ್ರ್ಯಾಂಡಾಗಿ ಮಾಡಿಬಿಟ್ಟಿದ್ದಾರೆ ಹಬ್ಬ. ಪೂಜೆ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಿದ್ವಿ. ಮನೆಗೆ ಹೋಗಿದ್ಮೇಲೆ ಮುದ್ದೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಮುದ್ದೆ ಮಾಡ್ತಿದ್ದಾರೆ. ಈ ಕಡೆ ಸಾಂಬಾರು ರೆಡಿ ಆಗಿದೆ. ಆದಮೇಲೆ ಇವಾಗ ಎಲ್ರಿಗೂ ಊಟ ತಿಕ್ಕಬೇಕು. ಸಾಂಬಾರೆಲ್ಲ ರೆಡಿ ಆಗಿಬಿಟ್ಟಿದೆ. ಅಡುಗೆ ಫುಲ್ ಆಗಿಬಿಟ್ಟಿದೆ. ನಾವು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ಟಾರೆ. ಮುದ್ದೆ ಕಟ್ತಿದ್ದಾರೆ ಈ ಕಡೆ.